ಹೊಸದೇನಿಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು 136 ಸೀಟ್ ಬಂದಿದ ತಕ್ಷಣ ಡೆಲ್ಲಿಯಲ್ಲಿ ಒಂದು ವಾರ ಕಿತ್ತಾಡೋದು. ಆಮೇಲೆ ಟಾಸ್ ಹಾಕೊಂಡು ಯಾರು ಮೊದಲು ಅಂತ ಆಯ್ತು. ಸಿದ್ದರಾಮಯ್ಯನವರು ಭಾಗಕ್ಕೆ ಹೋಯ್ತು. 2.5 ವರ್ಷ ಅಂತ ಇತ್ತು. ಅವರು ತಳ್ಕೊಂಡೋಗಿ ಏನಾದ್ರು ಮತ್ತೆ ಇನ್ನೊಂದು 2 ವರ್ಷ ತಿಳ್ಬೋದು ಅಂತ ನೋಡಿದ್ರು. ಪಾಪ ಅವ್ರಿಗೆ ಹೊಸ ಟೈರು ಮತ್ತು ಟ್ಯೂಬ್ ಕೂಡ ಹಾಕಿದ್ರು. ಆದರೆ ಪಂಚರ್ ಆಗಿ ಬರಸ್ಟ್ ಆಗಿಲ್ಲ. ಏರ್ ಕಮ್ಮಿ ಆದಮೇಲೆ ನಂದು ಮತ್ತೆ ಡೌನ್ ಆಗ್ತಿದೆ ಅಂತೇಳಿ ಬಿಟ್ಕೊಟ್ಟಿದ್ದಾರೆ. ಗೌರವಯುತವಾಗಿ ಬಿಟ್ಕೊಟ್ಟಿದ್ದಾರೆ. ಇವತ್ತು ನೆನ್ನೆ ಸದಾನಂದಗೌಡರು ಹೇಳ್ತಾ ಇದ್ರು, ಬಂದಿದ್ದು ನಮ್ಮ ನಾಯಕರು, ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ಹೇಳಿದ್ರು. ಒಂದೇ ಪಾರ್ಟಿ ಶರ್ಟ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆ ಚೇಂಜು ಹೊಸ ಶರ್ಟ್ ಅಷ್ಟೇ. ಹಂಗಾಗಿ ಮುಂದಿನ ದಿವಸದಲ್ಲಿ ಅದು ಕೂಡ ಕೊಳಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕಾದು ನೋಡಬೇಕು. ಮುಂಬರುವ ದಿನಗಳಲ್ಲಿ ಯಾರನ್ನೂ ನಾವು ಕಮ್ಮಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಒಂದು ಸರ್ಕಾರ ಏನು ಇವತ್ತು ಅವರು ಮುಖ್ಯಮಂತ್ರಿ ತಗೊಂಡಿದ್ದಾರೆ, ಜನರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇನ್ಮೇಲೆ ಇರ್ತಕ್ಕಂಥ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಇವತ್ತು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಖಜಾನೆ ಖಾಲಿ ಮಾಡಿಬಿಟ್ಟು ಇವತ್ತು ಬೊಬ್ಬೆ ಹೊಡಿತಾ ಇದ್ದಾರೆ. ಅದಾಗಬಾರ್ದು. ಮತ್ತು ಸರ್ಕಾರದಲ್ಲಿ ದುಡ್ಡನ್ನ ಹೆಂಗ್ ಗಳಿಸ್ಬೇಕಂತ ಮಾಡಬೇಕು. ಸರ್ಕಾರದಲ್ಲಿ ನಮ್ಮಂಥ ವ್ಯಾಪಾರಸ್ಥರು ಎಲ್ಲರೂ ಕೊಟ್ಟೋ ಟ್ಯಾಕ್ಸ್ಗಳನ್ನ ಹಂಚೋದಕ್ಕೆ ಯಾರಪ್ಪನ ಗಂಡು ಅವ್ರು ಬಂದು ಹಂಚಬೇಕು ಅಂತ ಮಾಡ್ತಾ ಇದ್ದಾರೆ. ಯಾರನ್ನ? ಟ್ಯಾಕ್ಸ್ ಕಟ್ಟೋರನ್ನ. ಅವ್ರಿಗೇನು ಮಾಡ್ತಾ ಇದ್ದಾರೆ? ಟ್ಯಾಕ್ಸ್ ಕಟ್ಟೋರಿಗೆ ಯಾವುದು ಏನು ಗ್ಯಾರಂಟಿನೇ ಇಲ್ಲ. ಕಟ್ಟದ ನಾಳೆ ಬೆಳಿಗ್ಗೆ ಅವ್ನು ಬರ್ಬಾದ ಅಂತ ಹೇಳಿದ್ರೆ ಅವ್ನ ಮನೆಗೆಲ್ಲ ಮಾರಾಟ ಮಾಡ್ಕೊಂಡು ಹೋಗ್ಬೇಕು. ಆದರೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗಳನ್ನ ಮತ್ತಷ್ಟು ಕಟ್ಟೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿದ್ರೆ, ನಮ್ಮ ಬಜೆಟ್ ಎಷ್ಟು 3 ಲಕ್ಷ 4 ಲಕ್ಷ ಬಜೆಟ್ ಇದ್ರೆ ನಮಗೆ ಆದಾಯ 10 ಲಕ್ಷ ಕೋಟಿ ಬರ್ತಕ್ಕಂಥ ಮಾಡಲಿ. ಅವ್ರಿಗೆ ತಾಕತ್ತಿದ್ರೆ ಅವಾಗ ಎಷ್ಟು ಬೇಕಾದ್ರೂ ಫ್ರೀ ಮಾಡಲಿ. ಫಸ್ಟು ದುಡ್ಡನ್ನು ಸಂಪಾದನೆ ಮಾಡೋದು ನೋಡ್ಬೇಕು. ದುಡ್ಡನ್ನು ಕಳೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ? ಅವ್ರ ಅಪ್ಪನ ಮನೆಗೆ ಗಟ್ಟ ಯಾರು ದುಡ್ಡು ಕೊಟ್ಟಿದ್ದು? ಜನರು ಕಟ್ಟಿದ ತೆರಿಗೆ ಕಟ್ಟಕ್ಕೆ ಅವ್ರು ಯಾರು ಕಟ್ಟಿದ್ದಾರೆ? ಬರ್ಬಾದಾಗಿದೆ, ಸಾಲ ಮಾಡಿದ್ದಾರೆ. 8 ವರ್ಷ CM ಆಗಿರ್ತಕ್ಕಂಥ ದೊಡ್ಡ ಹಿಸ್ಟ್ರಿ ಅವ್ರು ಮಾಡಿದ್ದಾರೆ. ಏನೋ ಅವ್ರದ್ದೆಲ್ಲ ಹಿಸ್ಟ್ರಿಗಳು ಬ್ರೇಕ್ ಮಾಡಿದ್ದಾರೆ. ಆದರೆ 3 ವರ್ಷದಲ್ಲಿ ಏನು ಹಾಕಿದೆ, ಏನು ಮಾಡಿದ್ದಾರೆ ಅವರು? ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ರಾಮಯ್ಯ ಅಂತ ಆಗಿದ್ದಾರೆ ಇವತ್ತು. ಆದರೆ ಇವತ್ತು ಜನ ನೊಂದೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮುಂಬರುವ ದಿನಗಳಲ್ಲಿ ಇದೇ ಮುಂದುವರಿಸದೆ ಆದರೆ BJP ಸರ್ಕಾರ ಬರೋದು ಗ್ಯಾರಂಟಿ. ಈ ಥರ ಕೆಲಸ ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಹೇಳ್ತೀವಿ, ನಾಯಕರಿಗೆ ಹೇಳ್ತೀವಿ. ಗ್ಯಾರಂಟಿ ಕೊಡಿ. ಏನಕ್ಕೆ? ಜನರು ಬದುಕೋದಕ್ಕೆ, ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ. ಕೂರಿಸಿದ್ದಾರೆ. ಎಷ್ಟು ದಿವಸ ಅವ್ರನ್ನ ನೆಮ್ಮದಿಯಾಗಿ ಬಿಡ್ತಾರೋ ನೋಡ್ಬೇಕು. ಅವ್ರನ್ನ ಖಾಲಿ ಇಲ್ಲದಕ್ಕೆ ಆಲ್ರೆಡಿ ಶುರುವಾಗಿದೆ ಅಂತಕ್ಕಂಥದ್ದು ಮಾತಿದೆ. ಅವ್ರನ್ನ 9 ತಿಂಗಳಲ್ಲೇ ಖಾಲಿ ಇರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ ಕಾದು ನೋಡ್ಬೇಕು.